ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಟಿಫನ್ಗೆ ಪಲಾವ್ನ ಮಾಡಿದ್ದೆ. ತರಕಾರಿ ಎಲ್ಲ ಏನು ಯೂಸ್ ಮಾಡಿಲ್ಲ ನಾನು. ಇವಾಗಿನ ಸೀಸನ್ ಅವರೆಕಾಳು ಏನಿದೆ, ಈ ಸೀಸನಲ್ಲಿ ಅವರೆಕಾಳು ಹಾಕ್ಬಿಟ್ಟು ಅವರೆಕಾಳನ್ನ ಬಾತ್ ಥರ ಮಾಡಿದ್ದೀನಿ. ಬನ್ನಿ ಹಾಗಿದ್ರೆ ವಿಡಿಯೋ ಕೂಡ ನೋಡ್ಕೊಂಬಿಡೋಣ. ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಎಣ್ಣೆ ಹಾಕಿ ಪಲಾವ್ ಸ್ಪೈಸಸ್ ಎಲ್ಲ ಹಾಕಿದ್ದೀನಿ. ಪಲಾವ್ ಸ್ಪೈಸಸ್ ಎಲ್ಲ ಹಾಕಿದ್ಮೇಲೆ ಗ್ರೀನ್ ಚಿಲ್ಲೀಸ್ ಹಾಕಿದ್ದೀನಿ. ಒಂದು 5ರಿಂದ 6 ಗ್ರೀನ್ ಚಿಲ್ಲಿ ಹಾಕಿ ನೆಕ್ಸ್ಟು ಒಂದೆರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಈರುಳ್ಳಿನೂ ಕೂಡ ಫ್ರೈ ಮಾಡಿದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. 1ರಿಂದ 1.5 ಟೇಬಲ್ ಸ್ಪೂನಷ್ಟು ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಕುದೀನ ಹಾಕೋತಾ ಇದ್ದೀನಿ. ಆ ಕುದೀನ ರುಬ್ಬಿ ಕೂಡ ಹಾಕೋಬೋದು, ರುಬ್ಬಿ ಕೂಡ ಮಾಡ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನಾನು ಹಾಗೆ ಹಾಕೋತೀನಿ ಒಗ್ಗರಣೆಗೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಒಂದು 4ರಿಂದ 5 ಟೊಮೊಟೊ, ಮೀಡಿಯಮ್ ಸೈಜು ಟೊಮೊಟೊ, ಅದನ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು, ಅದನ್ನು ಕೂಡ ಇವಾಗಲೇ ಹಾಕೋತಾ ಇದ್ದೀನಿ. ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಅದು ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ. ರುಬ್ಬಿ ಕೂಡ ಮಾಡ್ಬೋದು, ಹೀಗೆ ಕೂಡ ಮಾಡ್ಬೋದು. ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳನ್ನು ಸಹ ಒಂದು ಬಟ್ಲಷ್ಟು ತೊಗೊಂಡು ನೀಟಾಗಿ ಚೆನ್ನಾಗಿ ತೊಳೆದು ವಾಶ್ ಮಾಡಿಬಿಟ್ಟು ಅವರೆಕಾಳನ್ನು ಸಹ ಇದೇ ಟೈಮಲ್ಲಿ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಲ್ಲೇ ಹಾಕಿ ಮಿಕ್ಸ್ ಮಾಡೋದ್ರಿಂದ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಕಾರಣಕ್ಕೋಸ್ಕರ ಅಷ್ಟೇ. ಇವಾಗೆಲ್ಲ ಮಿಕ್ಸ್ ಮಾಡಿದ್ದಾಯಿತು. ಇವಾಗ ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಕರಿಬೇವಿನ ಸೊಪ್ಪು ಫ್ಲೇವರ್ ಚೆನ್ನಾಗಿರುತ್ತೆ, ಹಾಗೆ ಕೊಟ್ಟರೆ ತಿನ್ನೋದಿಲ್ಲಲ್ಲ ಅಂತ ಅಂದ್ಬಿಟ್ಟು ನಾನು ಅಡುಗೆಗೆ ಎಲ್ಲದಕ್ಕೂ ಯೂಸ್ ಮಾಡ್ತೀನಿ ಅಷ್ಟೇ. ಇವಾಗ ಅಕ್ಕಿನೂ ಕೂಡ ಹಾಕ್ಕೊತಾ ಇದ್ದೀನಿ. 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕೋದ್ರಿಂದ ನೋಡಿಕೊಂಡು ನಾವು ಅಕ್ಕಿ ಹಾಕ್ಕೊಬೇಕು. 1 ಲೋಟ ಅಕ್ಕಿಗೆ 2 ಲೋಟ ನೀರಿರೋದ್ರಿಂದ ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಅದರಿಂದ 4 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ನಾನು ಆಲ್ರೆಡಿ ಬಿಸಿನೀರನ್ನ ಕಾಯಿಸಿ ಇಟ್ಕೊಂಡಿರ್ತೀನಿ. ಯಾವಾಗಲೇ ನಾನು ಬಾತ್ಗಳನ್ನ ಮಾಡಬೇಕಾದ್ರೆ ಬಿಸಿನೀರನ್ನ ಪಕ್ಕದಲ್ಲೇ ಗ್ಯಾಸಲ್ಲಿ ಕಾಯಿಸಿ ಇಟ್ಕೊಂಡಿರ್ತೀನಿ. ಇವಾಗ ಹಾಕ್ಕೊತಾ ಇದ್ದೀನಿ ನಾನು. 2 ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ 4 ಲೋಟ ನೀರನ್ನ ಹಾಕ್ಕೊತಾ ಇದ್ದೀನಿ ನಾನು. ಹಾಕ್ಕೊಂಡಿದ್ದಕ್ಕೆ ಅರ್ಶಿನದ ಪುಡಿ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಗರಂ ಮಸಾಲ 1 ಟೇಬಲ್ ಸ್ಪೂನಷ್ಟು. ಇವಾಗ ಬಿರಿಯಾನಿ ಮಸಾಲ, ನಿಮ್ಮ ಹತ್ರ ಯಾವುದೇ ಬಿರಿಯಾನಿ ಮಸಾಲ ಇರ್ಬೋದು, ಅದನ್ನು ಹಾಕ್ಕೊಬೋದು. ಹೋಮ್ ಮೇಡ್ ಬಿರಿಯಾನಿ ಮಸಾಲ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು. ಇವಾಗ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ನಾನು ಏನು ಅಷ್ಟು ಖಾರದ ಪುಡಿ ಎಲ್ಲ ಹಾಕಿಲ್ಲ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಉಪ್ಪನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಖಾರದ ಪುಡಿ ಹಾಕಿಲ್ಲದೆ ಇರೋ ಕಾರಣ ಮೆಣಸಿನ್ಕಾಯಿ ಜಾಸ್ತಿ ಹಾಕಿದ್ದೀನಿ. ನಾವು ಏನು ಸ್ಪೈಸಸ್ ಪೌಡರ್ ಹಾಕಿದ್ವಿ ಅದರಲ್ಲೂ ಕೂಡ ಖಾರ ಇರುತ್ತೆ, ನೋಡ್ಕೊಂಡು ಹಾಕೋಬೇಕು. ಇವಾಗ ಎಲ್ಲ ಹಾಕಿದಾಯಿತು. ಮಿಕ್ಸ್ ಮಾಡ್ಕೊಂಬಿಡೋಣ ಒಂದು ಸತಿ. ಇದು ಒಂದು ಕುದಿ ಬರಬೇಕು. ಅಷ್ಟರೊಳಗಡೆ ನಾನು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ನೀವು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ತುಪ್ಪ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಇವಾಗ ಒಂದು ಕುದಿ ಬರ್ತಾ ಇದೆ ಇದು. ಇನ್ನು ಒಂದು ಕುದಿ ಬಂದ ತಕ್ಷಣ ನಾವು ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ವಿಷಿಲ್ನ ಹೊಡೆಸ್ಕೋಬೇಕು. ಒಂದು 2 ವಿಷಿಲ್ ಹೊಡೆಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಇನ್ನೇನು ಕುದಿ ಬರ್ತಾ ಇದೆ ಅಂತ ಅನ್ಬೇಕಾದ್ರೆ ಕುದಿ ಬಂದಿದೆ ಒಂದು. ನೋಡಿ ಇವಾಗ ಕುದಿ ಬಂದಿದೆ. ಇವಾಗ ನಾನು ಒಂದು ಸತಿ ಮಿಕ್ಸ್ ಮಾಡಿಬಿಡ್ತೀನಿ, ಯಾಕಂದರೆ ತಳ ಹಿಡಿಯುತ್ತೆ ಅಂತ ಕಾರಣಕ್ಕೋಸ್ಕರ. ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ 1ರಿಂದ 2 ವಿಷಿಲ್ ಕೂಗಿಸ್ಕೊತೀನಿ ನಾನು. ಇವಾಗ 2 ವಿಷಿಲ್ ಕೂಗಿದೆ. ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು. ನೋಡಿ ತುಂಬಾ ಚೆನ್ನಾಗಿತ್ತು. ಬಿಸಿ ಬಿಸಿಯಾಗಿತ್ತು. ತುಂಬಾ ಚೆನ್ನಾಗಿತ್ತು ಪಲಾವ್ ಅಂತೂ. ನೀವು ಕೂಡ ಮೊಸರು ಬಜ್ಜಿ ಜೊತೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನಾನು ಮೊಸರು ಬಜ್ಜಿ ಏನು ಮಾಡಲಿಲ್ಲ, ಸ್ವಲ್ಪ ಮೊಸರನ್ನ ಅದ್ರ ಮೇಲೆ ಹಾಕ್ಕೊಟ್ಟೆ. ಆ ಮಕ್ಕಳಿಗೆ ಅವ್ರು ಕೂಡ ಟಿಫನ್ ಮುಗಿಸ್ಕೊಂಡು ಸ್ಕೂಲಿಗೆ ಹೋದರು. ಅಲ್ಲಿಂದ ನೆಕ್ಸ್ಟ್ ಮತ್ತೆ ನನ್ನ ಹಸ್ಬೆಂಡ್ಗೂ ಕೂಡ ಹಾಕ್ಕೊಡ್ತಾ ಇದ್ದೀನಿ. ನೋಡಿ ಹೇಗಿದೆ, ತುಂಬ ಉದ್ರಾಗಿ ಬಂದಿದೆ ಪಲಾವು. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಅವರೆಕಾಳು ಸೀಸನ್ ಆಗಿರೋದ್ರಿಂದ ನೀವು ಒಂದು ಸತಿ ಟ್ರೈ ಮಾಡಿ ಅವರೆಕಾಳು ಪಲಾವ್ನ. ನೋಡಿ ತುಂಬಾ ಚೆನ್ನಾಗಾಗಿತ್ತು. ಅವರೆಕಾಳು ಪಲಾವೆಲ್ಲ ತಿಂದ್ಬಿಟ್ಟು ಮುಗಿಸ್ಕೊಂಡು ನಾನು ಮತ್ತೆ ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಟಿಫನ್ ಎಲ್ಲ ಮುಗಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಕೂಡ ಮುಗಿಸ್ಕೊಂಡೆ. ನೋಡಿ ಇವತ್ತು ಸೋಮವಾರ ಆಗಿರೋದ್ರಿಂದ ಈ ರೀತಿಯಾಗಿ ಪೂಜೆನೆಲ್ಲ ಮಾಡಿ ಮುಗಿಸಿದ್ದೀನಿ. ಪೂಜೆ ಎಲ್ಲ ಮುಗಿತು. ನೆಕ್ಸ್ಟ್ ಈಚೆ ಎಲ್ಲ ಬಾಗಿಲಿಗೆಲ್ಲ ಹೊಸಲೆ ಎಲ್ಲ ತೊಳೆದು ಅಲ್ಲಿ ಕೂಡ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಅಲ್ಲೂ ಕೂಡ ದೀಪ ಹಚ್ಚಿ ರಂಗೋಲಿ ಬಿಟ್ಟು ಇಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡೆ. ಹೊಸಲು ಪೂಜೆ ಕೂಡ ಆಯಿತು. ನೋಡಿ ಈ ರೀತಿಯಾಗಿ ಮನೆಯಲ್ಲೂ ಪೂಜೆ ಎಲ್ಲ ಮುಗಿಸ್ಕೊಂಡೆ ನಾನು. ಪೂಜೆ ಎಲ್ಲ ಮುಗಿದ್ಮೇಲೆ ಮತ್ತೆ ನಾನು ಸಂಜೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಂಜೆ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಮಕ್ಕಳು ಇದ್ರಲ್ಲ, ಸಂಜೆ ಕಾಫಿ ಕೂಡ ಮಾಡಿದೆ. ಕಾಫಿ ಜೊತೆ ಬ್ರೆಡ್ ಇತ್ತು, ಬ್ರೆಡ್ಡು ಮತ್ತು ರಸ್ಕ್ ಇತ್ತು. ಸರಿ ಮಕ್ಕಳಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ಸಂಜೆ ಕಾಫಿನೂ ಕೂಡ ಮಾಡ್ಕೋತಾ ಇದ್ದೀನಿ ನಾನು.
ಎಲ್ಲ ಕುಡಿದು ಮುಗಿಸಿದ್ವಿ. ಅದಾದಮೇಲೆ ನಮ್ಮ ಮನೆ ಹತ್ರನೇ ಇರೋರು ಒಂದು ಡ್ರೆಸ್ನ ಸ್ಟಿಚ್ ಮಾಡಲಿಕ್ಕೆ ಕೊಟ್ಟಿದ್ದರು. ಸರಿ ಅದನ್ನು ಕೂಡ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಮಿಷಿನ್ ಮೇಲೆ ಕೂತ್ಕೊಂಡೆ. ಅವರು ಹೊಸ್ದಾಗಿ ಪ್ಯಾಂಟು ಮತ್ತು ಟಾಪ್ನ ತೊಗೊಂಬಂದಿದ್ರು. ಸರಿ ಫುಲ್ ಸ್ಟಿಚ್ ಹಾಕಬೇಕಾಗಿತ್ತು, ಅದನ್ನು ಕೂಡ ಮಾಡಿ ಮುಗಿಸ್ಬಿಡೋಣ ಅಂದ್ಬಿಟ್ಟು ಮಿಷಿನ್ ಮೇಲೆ ಕೂತ್ಕೊಂಡೆ. ಇದು ಸ್ವಲ್ಪ ಲೆಗಿನ್ಸ್ ಆಗಿರೋದ್ರಿಂದ ಸ್ವಲ್ಪ ಮಿಷಿನಿಗೆ ಸ್ಟಿಚ್ ಬೀಳಲ್ಲ, ಅದರಿಂದ ಸಣ್ಣ ಸ್ಟಿಚ್ನ ಇಟ್ಕೊಂಡು ಸ್ಟಿಚ್ ಮಾಡಿದ್ದೀನಿ. ತುಂಬಾ ಥ್ರೆಡ್ನ ಕಟ್ ಆಗ್ತಾಯಿತ್ತು. ಈ ಥರ ಲೆಗಿನ್ಸ್ ಎಲ್ಲ ಆದರೆ ತುಂಬ ಥ್ರೆಡ್ ಕಟ್ ಆಗುತ್ತೆ ಮಿಷಿನಲ್ಲಿ, ಆದರೂ ಕೂಡ ಲೆಗಿನ್ಸ್ಗೆ ಸ್ಟಿಚ್ ಬೇಕೇ ಬೇಕಂತ ಹೇಳಿದ್ರು ಅವರು. ಸರಿ ಅದನ್ನೇ ಸಣ್ಣಗೆ ಮಾಡಿಕೊಂಡು ಆ ಸ್ಟಿಚ್ನ ಮಾಡಿ ಮುಗಿಸಿದಾಯ್ತು. ಇವಾಗ ಅವ್ರಿಗೂ ಕೂಡ ತಲುಪಿಸ್ಬೇಕು. ಅದಾದಮೇಲೆ ನೆಕ್ಸ್ಟು ಸಂಜೆ ಮತ್ತು ಹಸ್ಬೆಂಡು ಫಿಶ್ ತೊಗೊಂಬಂದಿದ್ರು ಮಕ್ಳಿಗೋಸ್ಕರ ಅಂತ ಹೇಳ್ಬಿಟ್ಟು. ಆ ಮಕ್ಳಿಗೆ ಫಿಶ್ ಕೊಡೋದ್ರಿಂದ ತುಂಬಾ ಒಳ್ಳೆಯದು, ಅವ್ರು ಕೂಡ ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಆ ಫಿಶ್ನ ತೊಗೊಬಂದು ಕೊಡ್ತಾ ಇರ್ತಾರೆ ಯಾವಾಗಲೂ. ಸರಿ ಅದನ್ನು ಕೂಡ ಬಿಡಿಸ್ಕೊಂಡು ಕೊಡೋಣ ಅಂದ್ಬಿಟ್ಟು ಮಕ್ಳಿಗೂ ಕೂಡ ಬಿಡಿಸಿ ಊಟ ಫಿಶ್ ಎಲ್ಲ ತಿಂದಿದ್ದೆಲ್ಲ ಮುಗಿಸ್ಕೊಂಡ್ವಿ. ಮತ್ತು ಮಗನಿಗೆ ಕೂಡ ಹೋಮ್ವರ್ಕ್ ಮಾಡಿಸೋದಿತ್ತು ಅಂತ ಹೇಳ್ಬಿಟ್ಟು ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂತ್ಕೊಂಡು ಅವನಿಗೆ ಕೂಡ ಹೋಮ್ವರ್ಕ್ ಮಾಡಿಸ್ತಾ ಇದ್ವಿ. ಮಕ್ಕಳಂದರೆ ಗೊತ್ತಲ್ಲ, ಒಂದೇ ಸತಿ ಕೂತ್ಕೊಂಡು ಹೋಮ್ವರ್ಕ್ ಮಾಡಲ್ಲ, ಒಂದು ಸೆಕೆಂಡ್ ಕೂತ್ಕೊತಾರೆ, ಆಮೇಲೆ ಮುಗೀತು ಎತ್ತಿಕ್ತೀನಿ ಅಂತಾರೆ. ಸರಿ ಅವ್ರ ಜೊತೆ ನಾವು ಕೂತ್ಕೊಂಡು ಹೋಮ್ವರ್ಕ್ ಮಾಡೋ ಸತಿ ನಾವೇ ಚಿಕ್ಕ ಮಕ್ಕಳಾಗ್ಬಿಟ್ಟು ನಾವೇ ಬರೆದು ಎತ್ತಿಕ್ಬಿಡೋಣ ಅನ್ನೋಷ್ಟು ಕೋಪ ಬರ್ಸಿರ್ತಾರೆ. ಆದರೂ ಅವ್ರ ಜೊತೆ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಹೋಮ್ವರ್ಕ್ ಕೂಡ ಬರೆಸ್ಕೊಂಡೆ ನಾನು ನನ್ನ ಮಗಂದು. ಸರಿ ಬರ್ಸಿ ಎತ್ತಿಟ್ಬಿಟ್ಟು ಅದ್ರ ಜೊತೆ 1 by 1 ಅಡುಗೆಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೆ. ಸೊಪ್ಪೆಲ್ಲ ತೊಗೊಂಬಂದಿದ್ದೆ. ಸರಿ ಸೋಸ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡಿಕೊಂಡೆ. ಇವಾಗ ಸಾಂಬಾರು ಕೂಡ ಮಾಡೋದು ನೋಡಿ ಫ್ರೆಂಡ್ಸ್, ಬಾಲಾಜಿ ಹೆಂಗಾಡ್ತು ಬನ್ನಿ. ಹಾಗಿದ್ರೆ ಸಾಂಬಾರು ಮಾಡೋದು ಕೂಡ ತೋರಿಸ್ತೀನಿ. ಇವಾಗ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಆ ಸೊಪ್ಪನ್ನ ಎಲ್ಲ ತೊಳೆದು ಇಟ್ಕೊಂಡಿದ್ದೆ. ಹುಳ್ಳಿಕಾಳು ಮೊಳಕೆ ಕಟ್ಟಿರೋದಿತ್ತು. ಸರಿ ಇದನ್ನೇ ಹಾಕ್ಬಿಟ್ಟು ಆ ಬಸ್ಸಾಂಬಾರು ರಸಮ್ ಟೈಪಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸರಿ ಇವಾಗ ಕುಕ್ಕರ್ನ ತೊಳೆದು ಅದಕ್ಕೆ ನೀರು ಹಾಕ್ಕೊಂಡು ಸೊಪ್ಪನ್ನ ಕೂಡ ತೊಳೆದಿಟ್ಟಿದ್ನಲ್ಲ, ಸೊಪ್ಪನ್ನ ಕೂಡ ಹಾಕೊತಾ ಇದ್ದೀನಿ. ಇವಾಗ ಸೊಪ್ಪೆಲ್ಲ ಹಾಕಿದ್ದಾಯಿತು. ಇವಾಗ ಒಂದು 3 ರಿಂದ 4 ಟೊಮೊಟೊ ಹಾಕೋತಾ ಇದ್ದೀನಿ. ಇವಾಗ ಹಸಿಮೆಣ್ಸಿನ್ಕಾಯಿ ಕೂಡ ಕಡ್ಡಿಗೆ ಚುಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿದ್ದೀನಿ. ಇವಾಗ ಮೊಳಕೆ ಕಟ್ಟಿದ ಕಾಳು, ಇದು ಹುಳ್ಳಿಕಾಳು, ಇದನ್ನು ಕೂಡ ಚೆನ್ನಾಗಿ ವಾಶ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ನಾನು. ಯಾಕಂದರೆ ಇದು ಬಸ್ಸಾರು ಮಾಡ್ತಾಯಿದ್ದು, ಬಸ್ಸಾರು ಅಂದರೆ ಇದು ರಸಮ್ ಟೈಪಲ್ಲಿ ಬರುತ್ತೆ. ರಸಮ್ ಪೌಡರ್ ಹಾಕಿ ಮಾಡ್ತಾಯಿದ್ದೀನಿ ಬಸ್ಸಾರು, ಚೆನ್ನಾಗಿರುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ನಾನು. ಲಿಡ್ನ ಕ್ಲೋಸ್ ಮಾಡಿ ಒಂದು 3 ವಿಷಿಲ್ ಕೂಗಿಸ್ಕೊತೀನಿ. ಅದು ಕೂಗಿದ ನಂತರ ನೆಕ್ಸ್ಟ್ ಇಲ್ಲಿ ಪಲ್ಯ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯ್ದ್ಮೇಲೆ ಸಾಸಿವೆ ಹಾಕಿದ್ದೀನಿ. ಆಲ್ಮೋಸ್ಟ್ ಇವಾಗ ಸಾಸಿವೆ ಸ್ವಲ್ಪ ಚಿಟಪಟ ಆದಮೇಲೆ ಒಂದು 2 ಗೆಡ್ಡೆ ಈರುಳ್ಳಿ, 1-2 ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು. ಇವಾಗ ಹಸಿ ಕಾಯಿ ತುರಿ ಕೂಡ ತುರಿದಿಟ್ಕೊಂಡಿದ್ದೆ, ಅದನ್ನು ಕೂಡ ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಆಲ್ರೆಡಿ ಕೂಗಿಸಿ ಇಟ್ಟಿದ್ನಲ್ವ, ಅದನ್ನು ಬಸ್ಕೊಂಡು ಇಟ್ಕೊಂಡಿದ್ದೀನಿ. ಬಸ್ತಿದ್ದೆಲ್ಲ ಆದಮೇಲೆ ಅದ್ರ ಏನು ಕಾಳಿದೆ ಅದನ್ನು, ಕಾಳು ಸೊಪ್ಪಿದೆ ಅದನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಯಾಕಂದರೆ ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಇರೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ ನೋಡಿ. ಇವಾಗ ಕ್ಯಾಮ್ರಾ ಆಫ್ ಮಾಡಿಬಿಟ್ಟು ಒಂದು ಕಡೆಯಿಂದ ಮಿಕ್ಸ್ ಮಾಡಿದ್ದೀನಿ. ಈ ರೀತಿಯಾಗಿ ಸೊಪ್ಪಿನ ಪಲ್ಯ ಕೂಡ ರೆಡಿಯಾಗಿದೆ. ಮಕ್ಕಳು ಕೂಡ ತುಂಬಾ ಇಷ್ಟ ಆಗುತ್ತೆ, ಹಾಗೆ ಕೂಡ ತಿನ್ಬೋದು ಮಕ್ಕಳಿಗೆ. ನಾನೇನು ಮಾಡ್ತೀನಿ, ಈ ರೀತಿ ಪಲ್ಯ ಮಾಡಿದಾಗ ಫಸ್ಟ್ ಪಲ್ಯನ ಮಾಡ್ಕೊಂಬಿಡ್ತೀನಿ. ಮಾಡಿಬಿಟ್ಟು ಫಸ್ಟ್ ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ನನ್ನ ಮಕ್ಕಳಿಗೆ ಕೊಡ್ತೀನಿ. ಅವರು ಟಿ ವಿ ನೋಡಿಕೊಂಡು ಇದನ್ನೇ ಸ್ನ್ಯಾಕ್ಸ್ ಥರ ತಿಂತಾರೆ. ಇದು ಕೂಡ ತುಂಬಾ ಒಳ್ಳೇದಲ್ವ ಆರೋಗ್ಯಕ್ಕೆ ಅಂತ ಕಾರಣಕ್ಕೋಸ್ಕರ ನೋಡಿ. ನಾನು ಸ್ವಲ್ಪ ನನ್ನ ದೊಡ್ಡ ಮಗನಿಗೂ ಕೂಡ ಹಾಕ್ಕೊಟ್ಟೆ, ಅವನು ಕೂಡ ತಿಂತಾ ಇರ್ತಾನೆ. ಅವ್ನು ತಿನ್ನೋ ಅಷ್ಟೊತ್ತಿಗೆ ನಾನು ಅಡುಗೆ ಕೂಡ ಮಾಡ್ಕೊಳೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಆ ಪಲ್ಯ ಮಾಡಿಟ್ಬಿಟ್ಟು ಇದೇನು ನಾನು ಟೊಮೊಟೊ ಎಲ್ಲ ಬೇಯಿಸಿದ್ನಲ್ಲ, ಟೊಮೊಟೊ ಸ್ವಲ್ಪ ಕಾಳನ್ನ ತೆಗೆದಿಟ್ಕೊಂಡಿದ್ದೆ ನಾನು. ಇವಾಗ ಆಲ್ರೆಡಿ ಒಂದು ಮಿಕ್ಸಿ ಜಾರಿಗೆ ನಾನು ಉಪ್ಸಾರು ಖಾರ ಮಾಡಿ ತೆಗೆದಿಟ್ಕೊಂಡಿದ್ದೆ. ಅದೇ ಜಾರಿಗೆ ನಾನು ಮತ್ತೆ ಟೊಮೊಟೊ ಬೇಯಿಸಿರೋ ಟೊಮೊಟೊ, ಬೆಳ್ಳುಳ್ಳಿ, ಸ್ವಲ್ಪ ಸೊಪ್ಪು, ಕಾಯಿ ತುರಿ ಹಾಕ್ಕೊಂಡಿದ್ದೀನಿ, ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಖಾರದ ಪುಡಿ ಜೊತೆ ಜೀರಿಗೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಹಸಿದು ಸ್ವಲ್ಪ ಹುರಿದಿರೋದು ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದು ರಸಮ್ ಪೌಡರ್ ಹಾಕ್ಕೊತಾ ಇದ್ದೀನಿ. ನಾನು ಆಲ್ರೆಡಿ ಹೇಳಿರೋದ್ರಿಂದ ಬಸ್ಸಾಂಬಾರು ಬದಲು ನಾನು ಬಸ್ಸಾಂಬಾರನ್ನು ಯೂಸ್ ಮಾಡಿ ರಸಮ್ ಮಾಡ್ಕೊತಾ ಇದ್ದೀನಿ. ಇವಾಗೆಲ್ಲ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡೆ, ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಬಂದೆ. ಇವಾಗ ಇದನ್ನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾಯ್ದ್ಮೇಲೆ ಸಾಸಿವೆ ಹಾಕಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಹಿಂಗೆ ಹಾಕ್ಕೊತಾ ಇದ್ದೀನಿ. ಹಿಂಗೆ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ರುಬ್ಬಿಟ್ಟಿದ್ನಲ್ವ, ಅದಕ್ಕೇ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ನೋಡಿ ನೀರನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ. ಇವಾಗ ಏನು ಸಪ್ಪನೀರು ಬೇಯಿಸಿದ್ವಿ ಅದೇ ಸಪ್ಪನೀರನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ನಾನು. ಒಂದು ಕುದಿ ಕುದಿದ್ರೆ ಸಾಕಾಗುತ್ತೆ ಇದು. ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಸಾಂಬಾರು. ತುಂಬಾ ತೆಳ್ಳಗೆ ನಾನು ರಸಮ್ ಟೈಪಲ್ಲಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಯಾವಾಗೂ ಬಸ್ಸಾರು ತಿಂದು ಬೇಜಾರಾಗಿರೋರು ಈ ರೀತಿ ರಸಮ್ನು ಸಹ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಆಲ್ಮೋಸ್ಟ್ ರೆಡಿ ಆಯಿತು. ಇದ್ರ ಜೊತೆ ಮುದ್ದೆನೂ ಕೂಡ ಮಾಡ್ಕೊಂಡಿದ್ದೆ, ತುಂಬಾ ಚೆನ್ನಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ರೆ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು ಸ್ನೇಹಿತರೆ.